ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಗುತ್ತಿಗೆದಾರರ ಸಂಘಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನಾಗ್ತಾ ಇದೆ ಗುತ್ತಿಗೆದಾರರ ಸಂಘದಲ್ಲಿ ಅಂತ ಬಾಯ್ ಬಿಟ್ರೆ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಂತ ಗುತ್ತಿಗೆದಾರರು ಅವರಲ್ಲಿ ಒಗ್ಗಟ್ಟಿದೆಯಾ, ಅವರಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡೋ ಹಾಕಿದೆ ಒಂದಷ್ಟು ಆಡಿಯೋ ವಿಡಿಯೋ ಸಾಕ್ಷಿಗಳು. ಹಂಗಾದ್ರೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಕಮಿಷನ್ ಕೇಳ್ತಾರೆ ಸರ್, 40% ಕಮಿಷನ್ ಬಾಂಬ್ ಸಿಡಿಸಿದ್ದೇ ಗುತ್ತಿಗೆದಾರರು ಅಂತದೊಂದು ಆರೋಪ ಮಾಡಿದ್ರು. ಈಗೆಲ್ಲವೂ ಸರಿಯಾಗಿದೆಯಾ ಅಂದ್ರೆ ಇಲ್ಲ, ಈ ಸರ್ಕಾರದಲ್ಲಿ ಇನ್ನೂ ಹೆಚ್ಚಿನ ಕಮಿಷನ್ ಕೇಳ್ತಿದ್ದಾರೆ, ಬದುಕಕ್ಕಾಗ್ತಾ ಇಲ್ಲ, ಕೆಲಸ ಮಾಡಕ್ಕಾಗ್ತಾ ಇಲ್ಲ, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಿಗೆ ಬಂದ್ ನಿಂತಿದ್ದೀವಿ ಅನ್ನುವಂತ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಗುತ್ತಿಗೆದಾರರ ಸಂಘದಲ್ಲೇ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಷ್ಟೆಲ್ಲ ಆರೋಪ ಮಾಡಿದ್ರಲ್ಲ, ನಿಮ್ಮಲ್ಲಿ ಸರಿಯಾಗಿದೆಯಾ ಎಲ್ಲವೂ? ಸರ್ಕಾರದ ವಿರುದ್ಧ ಆರೋಪ ಮಾಡಿದವರೇ ಈಗ ಬೆತ್ತಲಾದ್ರ ಅನ್ನೋದು ಪ್ರಶ್ನೆ. ಅಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ರು, ಇವತ್ತು ತಮ್ಮದೇ ಸಂಘದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದವರೇ ಈಗ ರಾಜ್ಯದ ಎದುರು ಬೆತ್ತಲಾದ್ರ. ಅವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು, ಅದರಲ್ಲಿ ಪ್ರಮುಖವಾಗಿ 40% ಕಮಿಷನ್ ಆರೋಪ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಕಮಿಷನ್ ಆರೋಪ ಮಾಡಿದ್ರು. ಈಗ ಗುತ್ತಿಗೆದಾರರ ಸಂಘದಲ್ಲೇ ಡೀಲಿಂಗ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಭ್ರಷ್ಟಾಚಾರದ ಆರೋಪ ಮಾಡಿದ್ದವರೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಗುತ್ತಿಗೆದಾರರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹಂಗಾದ್ರೆ ಏನಾಗ್ತಾ ಇದೆ ಗುತ್ತಿಗೆದಾರರ ಸಂಘದಲ್ಲಿ? ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಮಿಸ್ ಮಾಡದೆ ಈ ಸ್ಟೋರಿ ನೀವು ನೋಡ್ಲೇಬೇಕು. ಗುತ್ತಿಗೆದಾರರ ಗೌರವಾಧ್ಯಕ್ಷನ ಕಮಿಷನ್ ವ್ಯವಹಾರದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಮಿಷನ್ ಆರೋಪ ಮಾಡಿದ್ದವರ ಸಂಘದಿಂದಲೇ ಕಮಿಷನ್ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಗುತ್ತಿಗೆದಾರರ ಸಂಘದಿಂದಲೇ ಗುತ್ತಿಗೆದಾರರಿಗೆ ಕಮಿಷನ್ ಹೋಗಬೇಕಂತೆ. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲಿಂಗ್ ಆಗ್ತಾ ಇದೆ. ಗುತ್ತಿಗೆದಾರರು ಮತ್ತು ಸಂಘದವರ ನಡುವಿನ ಎಕ್ಸ್ಕ್ಲೂಸಿವ್ ಆಡಿಯೋ ಗ್ಯಾರಂಟಿ ನ್ಯೂಸ್ ನಲ್ಲಿ. ಗುತ್ತಿಗೆದಾರರ ಹೊಟ್ಟೆಯ ಮೇಲೆ ಹೊಡೆದಿದ್ದಾರಂತೆ ಪದಾಧಿಕಾರಿಗಳು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಸ್ಟೋರಿ ನೋಡಿದ ಮೇಲೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ, ಏನ್ ಹೇಳ್ತಾರೆ ತಮ್ಮ ಸಂಘದಲ್ಲಿ ಪದಾಧಿಕಾರಿಗಳ ಈ ಡೀಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಸರ್ಕಾರಗಳ ಬದುಕಕ್ ಬಿಡ್ತಾ ಇಲ್ಲ, ಸಚಿವರು ಬದುಕಕ್ ಬಿಡ್ತಾ ಇಲ್ಲ, ಬಂದಿರೋ ದುಡ್ಡಲ್ಲಿ 40% ಇವರಿಗೆ ಕೊಡಬೇಕು, 60% ಕೊಡಬೇಕು, ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ರಲ್ಲ, ನಿಮ್ಮಲ್ಲಿ ಎಲ್ಲವೂ ಸರಿಯಾಗಿದೆಯಾ? ನಿಮ್ಮಲ್ಲಿ ಡೀಲಿಂಗ್ ಆಗೋದೇ ಇಲ್ವಾ? ಭ್ರಷ್ಟಾಚಾರ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಇಲ್ಲ, ನಮ್ಮಲ್ಲೇ ಯಾವುದು ಸರಿಯಾಗಿಲ್ಲ, ನಮ್ಮಲ್ಲೇ ಡೀಲಿಂಗ್ ಆಗುತ್ತೆ, ನಾವು ಡೀಲಿಂಗ್ ಮಾಡ್ಕೊಳ್ತೀವಿ ಅಂತ ಪದಾಧಿಕಾರಿಗಳೇ ಡೀಲಿಂಗ್ ವ್ಯವಹಾರ ಮಾಡ್ಕೊಂಡಿರುವಂತಹ ಒಂದಷ್ಟು ಆಡಿಯೋಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚೂರು. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದು ಜರ ಹೈರಾಣ. ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರು ಇದೀವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ, ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರು ನೀವು ಹೇಳಿರೋದ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರು ಇದೀವಿ ಜರ. ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ
ಇವೆರಡು ಟೆಂಡರ್ ಹೊಡಿಬೇಕು ಸರ್ ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಹೇಳಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಏನು ಬೇಡ ನಿಮ್ಗೆ ಐತೆ ನಾವು ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ 14 ನಾವು ಅವ್ರ ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು ಬೇಕು ನಮಗೆ ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚೂರು ನನಗೆ ಹೆವಿ ಅದ್ರಿ ಅಲ್ಲಿ ನಾ ಬರೀತಿದ್ದೀರಿ ಇವತ್ತು ನಿಮ್ಮ ಬಲ್ಲಿ ಇಲ್ಲಿ ಕೇಳ್ರಿ ಈಗ ಸುಮ್ಮನೆ ನಮ್ದು ಜರ ನೋಡ್ರಿ ಜರ ಏನಂತಾರೆ ಬಂದಿವೆಲ್ಲ ಬರ್ತಿಲ್ಲ ನಾವು ಅಲ್ಲ ನಮ್ದು ಒಂದು ಜರ ಹೈರಾಣ ಈಗ ಕೊಂಡ್ರಲ್ಲ ಆಡಿಯೋ ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇರೋದು ಗುತ್ತಿಗೆದಾರರಿಂದ ವಸೂಲಿಗಿಳಿದಿದ್ದಾರೆ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ. ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್ ಜಿ, ನಿರ್ದೇಶಕ HR ಚಿಂಚಳಿಯಿಂದ ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಸರ್ಕಾರಿ ಯೋಜನೆಗಳ ಕಾಮಗಾರಿಗೆ ಬಿಡ್ ಮಾಡುವ ಗುತ್ತಿಗೆದಾರರು ಸಂಘದ ಪದಾಧಿಕಾರಿ ಮತ್ತು ಅವರ ಸಂಘಟಿಗರಿಂದಲೂ ಕೂಡ ಬಿಡ್ಡಿಂಗ್ ಆಗುತ್ತಂತೆ. ಲೋಕೋಪಯೋಗಿ, ಇಂಧನ, ನಗರಾಭಿವೃದ್ಧಿ, ಅದರ ಜೊತೆಗೆ ನೀರಾವರಿ ಸೇರಿ ಎಲ್ಲಾ ಇಲಾಖೆಗಳ ಟೆಂಡರ್ನಲ್ಲೂ ಕೂಡ ಗೋಲ್ಮಾಲ್ ಆಗ್ತಾ ಇದೆ. ಸಂಘದವರ ಬಿಡ್ ವಾಪಸ್ ಪಡೆಯೋದಕ್ಕೆ ಗುತ್ತಿಗೆದಾರರಿಗೆ ಆವಾಜ್ ಹಾಕ್ತಾ ಇರುವಂತಹ ಆಡಿಯೋ. ಬಿಡ್ ವಾಪಸ್ ಪಡಿಬೇಕು ಅಂದ್ರೆ ಗುತ್ತಿಗೆ ಹಣದಲ್ಲಿ 3% ಕೊಡಬೇಕಂತೆ ಕಮಿಷನ್. ಅಂತಿಮವಾಗಿ 2.5% ಕಮಿಷನ್ಗೆ ಫೈನಲ್ ಆಗಿ ಡೀಲಿಂಗ್ ಆಗುತ್ತೆ. ಗುತ್ತಿಗೆದಾರರಿಂದ ವಸೂಲಿಗಿಳಿದಿದ್ದಾರೆ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ ಅನ್ನೋದು ಬಹಳ ಸ್ಪಷ್ಟವಾಗಿ ಆಡಿಯೋ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಪ್ರಮುಖವಾಗಿ ಗುತ್ತಿಗೆದಾರರ ಸಂಘದಲ್ಲೇ ಯಾವುದು ಸರಿ ಇಲ್ಲ ಅನ್ನೋದನ್ನ ಈಗ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಇದೇ ಗುತ್ತಿಗೆದಾರರು ಈ ಹಿಂದೆ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಇವ್ರು ಮಾಡಿರುವಂತಹ ಆರೋಪಗಳೇನು ಒಂದ್ಸಾರಿ ಕೇಳಿಸ್ಕೊಂಡು ಬನ್ನಿ. ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ, ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮ ಸರ್ಕಾರ ಇವರು ಅಂತಂದೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, 5/3/26 ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಒಂದು ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಕ್ಕೆ ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ನಮ್ಮ ಸಣ್ಣರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ಸೊ ಈ ತರ ಇರೋದ್ರಿಂದ ನಾವು ಈ 1 ತಿಂಗಳ ಗ್ಯಾಪಲ್ಲಿ ನಾವೆಲ್ಲ ಕಾರ್ಯಕಾರಿ ಸಮಿತಿಯವರು 31 ಜಿಲ್ಲೆಗೆ ಹೋಗ್ಬಿಟ್ಟು ಸಣ್ಣ ಕಾಂಟ್ರಾಕ್ಟರ್ಗಳಿಗೆ, ಮಧ್ಯಮ ವರ್ಗದ ಕಾಂಟ್ರಾಕ್ಟರ್ಗಳಿಗೆ ನಾವು ಇದೀವಪ್ಪ, ನೀವು ಧೈರ್ಯ ಕೇಳಬೇಡ್ರಿ, ನಾವು ಹೋರಾಟ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ಸಾನು ಹೇಳಿ, ಆಮೇಲೆ 5ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಮಾರ್ಚ್ 5ನೇ ತಾರೀಕಿಗೆ ನಾವು ಸ್ಟ್ರೈಕ್ ಮಾಡೋಣ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ. ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ, ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಹೇಳಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಏನು ಬೇಡ ನಿಮ್ಗೆ ಐತೆ ನಾವು ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ 14 ನಾವು ಅವ್ರ ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು ಬೇಕು ನಮಗೆ ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚೂರು ನನಗೆ ಹೆವಿ ಅದ್ರಿ ಅಲ್ಲಿ ನಾ ಬರೀತಿದ್ದೀರಿ ಇವತ್ತು ನಿಮ್ಮ ಬಲ್ಲಿ ಇಲ್ಲಿ ಕೇಳ್ರಿ ಈಗ ಸುಮ್ಮನೆ ನಮ್ದು ಜರ ನೋಡ್ರಿ ಜರ ಏನಂತಾರೆ ಬಂದಿವೆಲ್ಲ ಬರ್ತಿಲ್ಲ ನಾವು ಅಲ್ಲ ನಮ್ದು ಒಂದು ಜರ ಹೈರಾಣ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು ಅಲ್ಲೇ ಕುತ್ಮತ್ತಾರ ಅಂತ ಹೇಳಿದ್ರೆ ನಾವು ಏನೋ ಏನ್ರಿ ನಾವು 3 ಕಮ್ಮಿ ಆಗ್ತಿರ್ಲಿಲ್ಲ ಅದು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನೋ ಅಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಗುತ್ತಿಗೆದಾರರು ಅಂತ ಅಂದ್ರೆ ಸಾಲು ಆರೋಪಗಳಷ್ಟೇ ಸರ್ಕಾರದ ವಿರುದ್ಧ. ಕಮಿಷನ್ ಪಡ್ಕೊಳ್ತಾರೆ, ಕಮಿಷನ್ ಇಂದ ಬದುಕಕ್ಕಾಗ್ತಾ ಇಲ್ಲ, ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನುವಂತ ಆರೋಪಗಳನ್ನ ಮಾಡಿದವರು ತಮ್ಮಲ್ಲೇ ಯಾವುದು ಸರಿಯಾಗಿಲ್ಲ ಅಂತ, ತಮ್ಮಲ್ಲೇ ಡೀಲಿಂಗ್ಗಳಾಗತ್ತೆ ಅಂದ್ರೆ ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಅಂತ. ಖಂಡಿತ ಶ್ರುತಿ, ಏನು ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಹಿಂದೆ BJP ಸರ್ಕಾರ ಇದ್ದಾಗ 40% ಆರೋಪವನ್ನು ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಇಲ್ಲಿಯೂ ಕೂಡ 60% ಆರೋಪವನ್ನು ಮಾಡಿ ಒಂದು ಸರ್ಕಾರ ಬಾಕಿ ಉಳಿಸ್ಕೊಂಡಿರುವಂಥ ಹಣದಲ್ಲಿ ಸಾಕಷ್ಟು ಕಷ್ಟ ಆಗ್ತಾ ಇದೆ, ಸರ್ಕಾರ ಯಾವುದೇ ರೀತಿಯಾದ ಹಣಗಳನ್ನ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾಯಿದ್ರು. ಇದೀಗ ಗುತ್ತಿಗೆದಾರರ ಸಂಘದಲ್ಲಿಯೇ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥದ್ದು ಈಗ ತೆರೆಗೆ
ಬಂದಿರುವಂಥದ್ದು. ಪ್ರಮುಖವಾಗಿ ಬಿಡ್ದಾರರಿಗೆ ಯಾವ ರೀತಿ ಧಮಕಿ ಹಾಕಲಾಗ್ತಾ ಇದೆ, ಯಾವ ರೀತಿ ದೌರ್ಜನ್ಯವನ್ನು ಮಾಡಲಾಗ್ತಾ ಇದೆ, ಜೊತೆಗೆ ಗುತ್ತಿಗೆದಾರರ ಸಂಘದಲ್ಲಿರುವಂಥ ಗೌರವ ಅಧ್ಯಕ್ಷರೇ ಈ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ ಇಳಿದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು. ಹೀಗಾಗಿ ಜಗನ್ನಾಥ್ ಅವರು ಮತ್ತು ಏನು ಚಿಂಚಳಿ ಅವರು ಈಗ ಬಿಡ್ದಾರರಿಗೆ ಒಂದು ಏನು ಕಮಿಷನ್ ಲೆಕ್ಕಾಚಾರದಲ್ಲಿ 2.5%, 3% ಮತ್ತು 5% ವ್ಯವಹಾರವನ್ನು ಮಾಡ್ತಿರುವಂಥ ಆಡಿಯೋ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಏನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದೀಗ ತಮ್ಮಲ್ಲಿರುವಂಥ ಈ ಒಂದು ಭ್ರಷ್ಟಾಚಾರಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಸರ್ಕಾರ ಇಲಾಖೆಗಳಲ್ಲಿ ಯಾವ ರೀತಿ ಕಮಿಷನ್ ದಂಧೆ ನಡೀತಿದೆ ಅನ್ನೋದನ್ನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು ಮಾಧ್ಯಮಗಳ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ತಮ್ಮಲ್ಲಿಯ ಕಮಿಷನ್ ದಂಧೆ ಯಾವ ರೀತಿ ಇದೆ ಅನ್ನುವಂಥದ್ದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಜಗನ್ನಾಥ್ ಮತ್ತು ಚಿಂಚಳಿಯವರ ಮೇಲೆ ಯಾವ ರೀತಿ ಕ್ರಮವನ್ನು ಗುತ್ತಿಗೆದಾರರ ಸಂಘ ತೆಗೆದುಕೊಳ್ಳುತ್ತೆ, ಜೊತೆಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ. ಯಾಕಂದರೆ ಸರ್ಕಾರದ ಮೇಲೆ, ಸರ್ಕಾರದಲ್ಲಿರುವಂಥ ಇಲಾಖೆಗಳ ಮೇಲೆ 60%, 80% ಕಮಿಷನ್ ಆರೋಪವನ್ನು ಮಾಡ್ತಿದ್ದಂಥ ಗುತ್ತಿಗೆದಾರರ ಸಂಘ ಹಿಂದೆ BJP ಸರ್ಕಾರ 40% ಮಾಡಿದಾಗ ಕೆಂಪಣ್ಣವರ ಒಂದು BJP ಸರ್ಕಾರದ ಒಂದು ಪತನಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಗುತ್ತಿಗೆದಾರರ ಸಂಘದ ಒಂದು ಆರೋಪಗಳಿಗೆ ಮತ್ತು ಈಗ ಗುತ್ತಿಗೆದಾರರ ಸಂಘದಲ್ಲಿ ಆಗ್ತಿರುವಂಥ ಕಮಿಷನ್ ಭ್ರಷ್ಟಾಚಾರಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ, ಎಷ್ಟು ಆ ಒಂದು ಆಡಿಯೋದಲ್ಲಿ ವಿಡಿಯೋದಲ್ಲಿ ಇನ್ನು ಸಣ್ಣ ಗುತ್ತಿಗೆದಾರ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾರೆ. ನಾವು ಸಣ್ಣವರು ಇದ್ದೀವಿ, ನಮಗೆ ಇದರಲ್ಲಿ ಬದುಕೋದಕ್ಕೆ ಆಗಲ್ಲ, 2.5%, 3% ಕೊಡೋದಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ರು ಕೂಡ ಇಷ್ಟೇ ಆಗತ್ತೆ ಅನ್ನೋಂಥ ಖಂಡಿತವಾಗಿ ಕರಾರುವಕ್ಕಾಗಿ ಕಮಿಷನನ್ನು ಕೇಳುವಂಥ ಧೈರ್ಯ ಆದರೂ ಕೂಡ ಗುತ್ತಿಗೆದಾರ ಸಂಘಕ್ಕೆ ಬರ್ತಾ ಇದೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥದ್ದು ಚರ್ಚೆ ಆಗುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಧ್ಯಕ್ಷರು ಈ ಸ್ಟೋರಿ ನೋಡಿದ್ಮೇಲೆ ಈ ವ್ಯವಸ್ಥೆಯನ್ನ ಹೆಂಗೆ ಸರಿದಾರಿಗೆ ತರ್ತಾರೆ ಕಾದ್ ನೋಡಬೇಕು.